ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಡರಾತ್ರಿ ಸಂಭವಿಸಿದ ಬೆಂಕಿ ಅನಾಹುತದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿರುವಂತಹ ಘಟನೆ ಬೆಂಗಳೂರಿನ ಬಾನಸವಾಡಿ ಸಮೀಪದ ಕಲ್ಕೆರೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ಪೊರಕೆಯ ಗೋಡೌನ್ ಇದೆ. ಈ ಪೊರಕೆಯ ಗೋಡೌನ್ ಹಿಂದೆಡೆ ಒಂದು ವುಡ್ ತಯಾರಿಕೆ ಅಂದ್ರೆ ಒಂದು ಫರ್ನಿಚರ್ ಶೀಟ್ ಗಳನ್ನ ತಯಾರು ಮಾಡುವ ಫ್ಯಾಕ್ಟರಿ ಇತ್ತು. ಆ ಫ್ಯಾಕ್ಟರಿಯಲ್ಲಿ ಮಧ್ಯರಾತ್ರಿ ಸುಮಾರುಗೆ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ. ಆ ಬೆಂಕಿಯಿಂದಾಗಿ ಅಲ್ಲಿದ್ದಂತಹ ಫರ್ನಿಚರ್ ಶೀಟ್ ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು, ಜೊತೆಗೆ ಫರ್ನಿಚರ್ ಶೀಟ್ ಗಳನ್ನ ತಯಾರು ಮಾಡುವ ಮಿಷಿನ್ ಗಳು ಸಹ ಸುಟ್ಟು ಕರಕಲಾಗಿದ್ವು. ಇದ್ರ ಜೊತೆಗೆ ಆ ಒಂದು ಫ್ಯಾಕ್ಟರಿ ಅಂಟ್ಕೊಂಡಿದ್ದಂತಹ ಗೋಡೌನ್ ಇದ್ದಂತಹ ಒಂದು ಪೊರಕೆಯ ಗೋಡನ್ ಸಹ ಕಾಣಬಹುದು. ಆರ್.ಕೆ. ಬ್ರೂಮ್ಸ್ ಇಂಡಸ್ಟ್ರೀಸ್ ಎಂಬ ಈ ಒಂದು ಪೊರಕೆಯ ಗೋಡನ್ 2 ಗೋಡನ್ ಇದ್ವು. 2 ಗೋಡನ್ಗಳು ಸಹ ಫರ್ನಿಚರ್ ಫ್ಯಾಕ್ಟರಿಗೆ ಅಂಟ್ಕೊಂಡಂತಹ ಗೋಡನ್ ಆಗಿದ್ವು. ಹೀಗಾಗಿ ಅಲ್ಲಿನ ಬೆಂಕಿ ಇಲ್ಲಿಗೂ ಸಹ ತಗಲಿ ಸುಮಾರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಪೊರಕೆಗಳೀಗ ನಾಶವಾಗಿರುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಪೊರಕೆಗಳು ಸುಟ್ಟು ಕರಕಲಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಒಂದು JCB ಇಂದ ಒಂದು ಗೋಡನ್ ಅಲ್ಲಿ ಇದ್ದಂತಹ ಪೊರಕೆಗಳನ್ನೆಲ್ಲವೂ ಸಹ ಹೊರಗಡೆ ಎತ್ತಿಡುವಂತ ಕೆಲಸ ಆಗ್ತಾ ಇದೆ. ಮಧ್ಯರಾತ್ರಿಯಿಂದನೂ 4 ಅಗ್ನಿಶಾಮಕದ ವಾಹನಗಳು ಮತ್ತು 15ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಪೊರಕೆಯ ಗೋಡನ್ ನಲ್ಲಿ ಬೆಂಕಿ ಇನ್ನೂ ಹತೋಟಿಗೆ ಬಂದಿಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಈ ಒಂದು ಗೋಡನ್ ನಲ್ಲಿ ಇದ್ದಂತಹ ಪೊರಕೆಗಳನ್ನೆಲ್ಲ ಎತ್ತಿ ಈಗ ಹೊರಗಡೆ ಇಟ್ಟಿರಿ ಇಲ್ಲಿ ಗುಡ್ಡೆ ಆಗ್ತಾ ಇರುವಂತದ್ದು. ಇಲ್ಲೂ ಸಹ ಬೆಂಕಿ ಇನ್ನೂ ಆರಿಲ್ಲ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. JCB ಇಂದನೂ ಸಹ ಕಾರ್ಯಾಚರಣೆ ನಡೀತಾ ಇದೆ. ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ 3 ಕಡೆ ಅಂದ್ರೆ ಒಂದು ಫರ್ನಿಚರ್ ಶೀಟ್ ತಯಾರು ಮಾಡುವ ಫ್ಯಾಕ್ಟರಿ, ಜೊತೆಗೆ 2 ಪೊರಕೆ ಗೋಡನ್ ನಲ್ಲಿ ಏನು ಬೆಂಕಿ ಅನಾಹುತ ಆಗಿದೆ. ಇದರಿಂದ ಸುಮಾರು 1.5 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ನಾಶವಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ತಡರಾತ್ರಿ ಸಂಭವಿಸಿದ ಬೆಂಕಿ ಅನಾಹುತದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ನಾಶವಾಗಿರುವಂತಹ ಘಟನೆ ಬೆಂಗಳೂರಿನ ಬಾನಸವಾಡಿ ಸಮೀಪದ ಕಲ್ಕೆರೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಒಂದು ಪೊರಕೆಯ ಗೋಡೌನ್ ಇದೆ. ಈ ಪೊರಕೆಯ ಗೋಡೌನ್ ಹಿಂದೆಡೆ ಒಂದು ವುಡ್ ತಯಾರಿಕೆ ಅಂದ್ರೆ ಒಂದು ಫರ್ನಿಚರ್ ಶೀಟ್ ಗಳನ್ನ ತಯಾರು ಮಾಡುವ ಫ್ಯಾಕ್ಟರಿ ಇತ್ತು. ಆ ಫ್ಯಾಕ್ಟರಿಯಲ್ಲಿ ಮಧ್ಯರಾತ್ರಿ ಸುಮಾರುಗೆ ಬೆಂಕಿ ಕಾಣಿಸಿಕೊಂಡಿದೆ ಶಾರ್ಟ್ ಸರ್ಕ್ಯೂಟ್ ಇಂದಾಗಿ. ಆ ಬೆಂಕಿಯಿಂದಾಗಿ ಅಲ್ಲಿದ್ದಂತಹ ಫರ್ನಿಚರ್ ಶೀಟ್ ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು, ಜೊತೆಗೆ ಫರ್ನಿಚರ್ ಶೀಟ್ ಗಳನ್ನ ತಯಾರು ಮಾಡುವ ಮಿಷಿನ್ ಗಳು ಸಹ ಸುಟ್ಟು ಕರಕಲಾಗಿದ್ವು. ಇದ್ರ ಜೊತೆಗೆ ಆ ಒಂದು ಫ್ಯಾಕ್ಟರಿ ಅಂಟ್ಕೊಂಡಿದ್ದಂತಹ ಗೋಡನ್ ಇದ್ದಂತಹ ಒಂದು ಪೊರಕೆಯ ಗೋಡನ್ ಸಹ ಕಾಣಬಹುದು. ಆರ್.ಕೆ. ಬ್ರೂಮ್ಸ್ ಇಂಡಸ್ಟ್ರೀಸ್ ಎಂಬ ಈ ಒಂದು ಪೊರಕೆಯ ಗೋಡನ್ 2 ಗೋಡನ್ ಇದ್ವು. 2 ಗೋಡನ್ಗಳು ಸಹ ಫರ್ನಿಚರ್ ಫ್ಯಾಕ್ಟರಿಗೆ ಅಂಟ್ಕೊಂಡಂತಹ ಗೋಡನ್ ಆಗಿದ್ವು. ಹೀಗಾಗಿ ಅಲ್ಲಿನ ಬೆಂಕಿ ಇಲ್ಲಿಗೂ ಸಹ ತಗಲಿ ಸುಮಾರು ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಪೊರಕೆಗಳೀಗ ನಾಶವಾಗಿರುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಪೊರಕೆಗಳು ಸುಟ್ಟು ಕರಕಲಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಒಂದು JCB ಇಂದ ಒಂದು ಗೋಡನ್ ಅಲ್ಲಿ ಇದ್ದಂತಹ ಪೊರಕೆಗಳನ್ನೆಲ್ಲವೂ ಸಹ ಹೊರಗಡೆ ಎತ್ತಿಡುವಂತ ಕೆಲಸ ಆಗ್ತಾ ಇದೆ. ಮಧ್ಯರಾತ್ರಿಯಿಂದನೂ 4 ಅಗ್ನಿಶಾಮಕದ ವಾಹನಗಳು ಮತ್ತು 15ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಪೊರಕೆಯ ಗೋಡನ್ ನಲ್ಲಿ ಬೆಂಕಿ ಇನ್ನೂ ಹತೋಟಿಗೆ ಬಂದಿಲ್ಲ. ದೃಶ್ಯದಲ್ಲಿ ಗಮನಿಸಬಹುದು, ಈ ಒಂದು ಗೋಡನ್ ನಲ್ಲಿ ಇದ್ದಂತಹ ಪೊರಕೆಗಳನ್ನೆಲ್ಲ ಎತ್ತಿ ಈಗ ಹೊರಗಡೆ ಇಟ್ಟಿರಿ ಇಲ್ಲಿ ಗುಡ್ಡೆ ಆಗ್ತಾ ಇರುವಂತದ್ದು. ಇಲ್ಲೂ ಸಹ ಬೆಂಕಿ ಇನ್ನೂ ಆರಿಲ್ಲ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. JCB ಇಂದನೂ ಸಹ ಕಾರ್ಯಾಚರಣೆ ನಡೀತಾ ಇದೆ. ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ 3 ಕಡೆ ಅಂದ್ರೆ ಒಂದು ಫರ್ನಿಚರ್ ಶೀಟ್ ತಯಾರು ಮಾಡುವ ಫ್ಯಾಕ್ಟರಿ, ಜೊತೆಗೆ 2 ಪೊರಕೆ ಗೋಡನ್ ನಲ್ಲಿ ಏನು ಬೆಂಕಿ ಅನಾಹುತ ಆಗಿದೆ. ಇದರಿಂದ ಸುಮಾರು 1.5 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳು ನಾಶವಾಗಿದೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕ್ಯಾಮರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.